ನೋಡಿ, ನುಗ್ಗೆ ಸೊಪ್ಪಿನ ರೊಟ್ಟಿ, ನುಗ್ಗೆ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ಮಸಾಲ ರೊಟ್ಟಿ ಮತ್ತು ಅದರ ಜೊತೆ ಕಾಂಬಿನೇಷನ್ ಹುಳ್ಳಿಕಾಳು ಚಟ್ನಿ. ಹುಳ್ಳಿಕಾಳು ಚಟ್ನಿ ಮಾಡುವ ವಿಧಾನ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹುಳ್ಳಿಕಾಳು ಹುರಿದಿರೋದು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಒಂದು ಗೋಲಿ ಗಾತ್ರದ ಹುಣಸೆಹಣ್ಣು, 2 ಪೀಸ್ 3 ಪೀಸ್ ಚಿಕ್ಕದು ಈರುಳ್ಳಿ, ಉಪ್ಪು, ಕರಿಬೇವು, ಹುರಿದಿರೋದು, ತೆಂಗಿನಕಾಯಿ ತುರಿ. ಇಷ್ಟೆಲ್ಲ ಹಾಕಿ ರುಬ್ಬಿದರೆ ಹುರುಳಿಕಾಳು ಚಟ್ನಿ ರೆಡಿ. ಹುರುಳಿಕಾಳು ಚಟ್ನಿ ಮಾಡ್ತಾಯಿದ್ದೀನಿ ಫ್ರೆಂಡ್. ಹುರುಳಿಕಾಳು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಈ ಮೂರನ್ನು ಒಟ್ಟಿಗೆ ಹುರ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಹುರುಳಿಕಾಳು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಹುರುಳಿಕಾಳು ಚಟ್ನಿ ರೆಡಿ ಆಯಿತು. ಅಕ್ಕಿ ರೊಟ್ಟಿ ಜೊತೆ, ರಾಗಿ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್. ಅಕ್ಕಿ ರೊಟ್ಟಿ ಮಾಡೋಕ್ಕೆ ಒಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಸಿಟ್ಟು, ಉಪ್ಪು ಸ್ವಲ್ಪ. ಅಕ್ಕಿ ರೊಟ್ಟಿ ಮಾಡಲು ಬೇಕಾದ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ನುಗ್ಗೆ ಸೊಪ್ಪು, 2 ಈರುಳ್ಳಿ ಸಣ್ಣ ಕಟ್ ಮಾಡಿರ್ಬೇಕು ಈರುಳ್ಳಿನ, ಕುಟ್ಟಿರೋದು ಜೀರಿಗೆ, 1-2 ಮೆಣಸು, ಕುಟ್ಟಿರೋದು ಬೆಳ್ಳುಳ್ಳಿ, 2 ಹಸಿರು ಮೆಣಸಿನ್ಕಾಯಿ. ಮಳ್ಳಕ್ಕೆ ಇಟ್ಟಿದ್ವಲ್ಲ ನೀರು, ಉಪ್ಪು, ಅಕ್ಕಿ ಹಿಟ್ಟು, ನೀರಾಕಿ ಮಳ್ಸಿದ್ದೀವಿ. ಈ ಮಳ್ಳಿರೋ ನೀರನ್ನ ಇದಕ್ಕೆ ಹುಯ್ಕೊಬೇಕು ಫ್ರೆಂಡ್. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿದಿಬೇಕು. ಈ ಥರ ಸ್ವಲ್ಪ ಡ್ರೈ ಆಗಿದ್ದರೆ ಸ್ವಲ್ಪ ನೀರು ಹಾಕೊಂಡು ಮಿದಿಬೇಕು. ಈ ಥರ ಉಂಡೆ ಮಾಡ್ಕೊಳ್ಳೋ ಫ್ರೆಂಡ್. ಥರ ತಟ್ಟಿ ನೋಡಿ. ಈ ಥರ ಅಗ್ಲಾಗಿ ಕಿತ್ತೋಗ್ದಂಗೆ ಬರಬೇಕು ಅಂದರೆ, ನಾನು ನೀರು ಮಳ್ಸ್ಕೊಂಡಲ್ಲ ಆ ಥರ ನೀರನ್ನ ರೆಡಿ ಮಾಡ್ಕೊಂಡ್ರೆ ಈ ಥರ ಚೆನ್ನಾಗಿ ಬರ್ತವೆ ತೊಟ್ಟಕ್ಕೆ ರೊಟ್ಟಿ. ಜಿರಡ್ಕೊಳ್ಳಲ್ಲ, ನೀಟಾಗಿ ಬರ್ತವೆ, ಕಿತ್ತೋಗಲ್ಲ, ಏನಿಲ್ಲ. ತೊಟ್ಟಕ್ಕೆ ಚೆನ್ನಾಗಿರುತ್ತೆ ಮತ್ತು ಎತ್ತಿ ಹಂಚಿಗೆ ಹಾಕೋಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್. ಹಂಚು ಕಾಯಕ್ಕೆ ಇಟ್ಟಿದ್ದೆ ಫ್ರೆಂಡ್, ಹಂಚು ಕಾದಿದೆ. ಇವಾಗ ರೊಟ್ಟಿ ಹಾಕ್ತೀನಿ. 1-2 ನಿಮಿಷ ಚೆನ್ನಾಗಿ ಬೇಯಬೇಕು. ಆಮೇಲೆ ಮೇಲ್ಗಡೆ ನೀರು ಸವರಿ ಮಗ್ಚಾಕಬೇಕು. ರೊಟ್ಟಿ ನೀಟಾಗಿ ಬರುತ್ತೆ. ಇವಾಗ ಬೆಂದಿರುತ್ತೆ. ಸ್ವಲ್ಪ ಮೇಲ್ಗಡೆ ನೀಟಾಗಿ
ಹಾಕಬೇಕು. ನೋಡಿ ಫ್ರೆಂಡ್ಸ್, ನುಗ್ಗೆಕಾಯಿ, ಈರುಳ್ಳಿ, ಮಸಾಲ ಅಕ್ಕಿ ರೊಟ್ಟಿ ಚೆನ್ನಾಗಿ ಬೇಯ್ತಾ ಇದೆ. ಇದು ಕಂಠ ನೀಟಾಗಿ ಬೆಂದಿರಲ್ಲ. ಒಲೆಯಲ್ಲಾದರೆ ಅದು ಸೌದೆ ಒಲೆಯಲ್ಲಾದರೆ ನೀಟಾಗಿ ಬೆಂದಿರುತ್ತೆ. ಗ್ಯಾಸ್ ಮೇಲೆ ಬೇಯಿಸೋದಲ್ವಾ, ಸುತ್ತಲಕ್ಕೂ ಗ್ಯಾಸ್ ಬರಲ್ವಲ್ಲ, ಕಂಠ ಬೆಂದಿರಲ್ಲ. ಅದನ್ನು ನಾವು ಈ ಥರ ಎಲ್ಲೆಲ್ಲಿ ಬೆಂದಿಲ್ಲ ಆ ಥರ ಪ್ರೆಸ್ ಮಾಡಿ ಈ ಥರ ಪ್ರೆಸ್ ಮಾಡಿ ಬೇಯಿಸಿದ್ರೆ ನೀಟಾಗಿ ಅಕ್ಕಿ ರೊಟ್ಟಿ ಬೇಯುತ್ತೆ. ನಾನೇ ಮೊಬೈಲ್ ಇಟ್ಕೋಬೇಕು, ಅದಕ್ಕೆ ಆಚೆ ಈಚೆ ಆಗುತ್ತೆ ಫ್ರೆಂಡ್ಸ್. ಖಂಡಿತ ಚೆನ್ನಾಗಿದೆ ಫ್ರೆಂಡ್. ಇದು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಈ ಚಾನಲ್ನ ಹೊಸ್ದಾಗಿ ಓಪನ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಚೆನ್ನಾಗಿ ಬೆಂದಿದೆ, ಸೂಪರಾಗಿ